ನಮಸ್ಕಾರ ಎಲ್ಲರಿಗೂ ಮಹೇಶ್ ಆರ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಬಸವನ ಬಾಗೇವಾಡಿಯಿಂದ ತಿರುಪತಿಗೆ ಹೊರಡುವ ಪಾರ್ಟ್ 5 ವಿಡಿಯೋ ಇದಾಗಿರುತ್ತೆ. ಸೊ ಈಗಾಗಲೇ 1 2 3 4 ಸೊ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಮತ್ತೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಸೊ ಇವತ್ತು ನಾವು ಎಲ್ಲಿಗೆ ಹೊಂಟೇವಪ್ಪ ಅಂತಂದ್ರೆ ತಿರುಪತಿಯಿಂದ ಮೇಲ್ಗಡೆ ತಿರುಮಲಕ್ಕೆ ಹೋಗ್ತಾ ಇದ್ದೀವಿ. ಬೆಟ್ಟದಲ್ಲಿರುವಂಥ ತಿಮ್ಮಪ್ಪನ ಒಂದು ದರ್ಶನಕ್ಕೆ ನಾವಿವತ್ತ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ನಿಮಗೆ ಈ ಒಂದು ಲಾಗ್ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ. ಸೊ ಆದಷ್ಟು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಸ್ನೇಹಿತರೆ. ಸೊ ಬನ್ನಿ. ತಿರುಪತಿಯಿಂದ ಮ್ಯಾಲೆ ತಿರುಮಲ ವೆಂಕಟೇಶ್ವರ ದರ್ಶನಕ್ಕೆ ಹೋಗಾಕ ಬಸ್ನು ಅದಾವು, ಎಲ್ಲ ಅದಾವು. ಸೊ ಆದ್ರೂ ನಾವು ಕಾರ್ ಗಾಡಿ ತಗೊಂಡು ಬಾಡಿಗೆ ಮಾಡ್ಕೊಂಡು ಹೊಂಟೇವಿ. ಅಂದ್ರ ಗೊತ್ತಿಲ್ಲ, ಸುಮ್ಮ ಕಾರ್ನಾಗ ಹೋಗ್ಬೇಕು ಅನಿಸ್ತು. ಅದಕ್ಕ ಕಾರ್ ಮುಖಾಂತರ ಹೋಗ್ಬೇಕಂತೇಳಿ ನಾವು ಕಾರ್ನಲ್ಲಿ ಹೊಂಟೇವಿ. ಈಗ ನೆಕ್ಸ್ಟ್ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಚಂದ್ರೋಣ. ಸೊ ಅಲಿಪಿರಿ ಚೆಕ್ ಪೋಸ್ಟ್ ಸ್ನೇಹಿತರೆ ಇದು. ಇಲ್ಲಿ ಪ್ರತಿಯೊಂದು ಗಾಡಿಗಳನ್ನ ಚೆಕ್ ಮಾಡಿ ಬಿಡ್ತಾರೆ, ಲಗೇಜ್ ಆಗ್ಲಿ ಬ್ಯಾಗ್ ಆಗ್ಲಿ. ಸೊ ಎಲ್ಲಾನು ಪ್ರತಿಯೊಂದು ಇಲ್ಲಿ ಚೆಕ್ ಇಲ್ಲಾರ್ದೆ ಒಳಗಲ್ಲ. ಇಲ್ಲಿ ಮೇನ್ ಎಂಟ್ರಿ ಸ್ನೇಹಿತರೆ. ಸೊ ಇಲ್ಲಿ ಚೆಕ್ ಆದ ನಂತರನೇ ಮುಂದ್ಗಡೆ ನೀವು ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಹೋಗೋದು. ಇಲ್ಲಿ ಚೆಕ್ ಆಯ್ತಪ್ಪ ಅಂದ್ರೆ ಈಗ ತಿರುಮಲ. ಇಲ್ಲಿ ಚೆಕ್ ನಂತರ ತಿರುಮಲಕ್ಕೆ ಹೋಗೋದಕ್ಕೆ ಮೇಲ್ಗಡೆ ಯಾವ್ದೇ ರೀತಿ ಧೂಮಪಾನ ಆಗ್ಲಿ, ಮದ್ಯಪಾನ ಆಗ್ಲಿ, ತಂಬಾಕು ಯಾವುದೇ ಒಂದು ವಸ್ತುಗಳನ್ನು ಹೊಟ್ಟೆ ಮೇಲ್ಗಡೆ ಒಯ್ಯಂತಿಲ್ಲ, ಪ್ರತಿಯೊಂದು ಚೆಕ್ ಮಾಡ್ತಾರ. ಸೊ ಇನ್ನು ಅಲಿಪಿರಿಯ ಒಂದು ಚೆಕ್ ಪೋಸ್ಟ್ ಬಳಿ ನಮ್ಮ ಗಾಡಿ ಮತ್ತು ನಮ್ಮ ಬಾಡಿನ ಚೆಕಿಂಗ್ ಮಾಡಿಕೊಂಡು ಸೀದಾ ನಾವು ಬೆಟ್ಟದ ಮೇಲಿರುವಂಥ ಭಗವಂತನ ದರ್ಶನಕ್ಕೆ ಹೊಂಟೇ ಬಿಟ್ವಿ. ಸೊ ಇವಾಗ ಭಗವಂತನ ದರ್ಶನಕ್ಕೆ ಹೋಗುವ ಸಂದರ್ಭದಲ್ಲಿ ಘಾಟ್ ರೋಡ್ನಲ್ಲಿ ತಿರುವುಗಳು ತುಂಬಾ ಇದ್ದು ಸುಮಾರು 22 ಕಿಲೋಮೀಟರ್ವರೆಗೆ ಈ ಒಂದು ಘಾಟ್ ರಸ್ತೆ ಇದೆ. ಸೊ ಆ ಒಂದು ಸಂದರ್ಭದಲ್ಲಿ ನಮ್ಮ ದನಿಗಳಿಗೆ ಒಂದು ಸ್ವಲ್ಪ ತಲೆ ತಿರುಗಿ ಉಲ್ಟಿ ಆಗ್ತಾ ಅಂತೇಳಿ ನಾವು ಸೈಡಲ್ಲಿ ಪಾರ್ಕ್ ಮಾಡಿದೆವು ಕಾರ್ನ. ಸೊ ಯಾರು ಈ ರೀತಿಯಾಗಿ ಅನಾವಶ್ಯಕವಾಗಿ ಕಾರ್ನ ಪಾರ್ಕ್ ಮಾಡಿ ಮತ್ತೆ ಫೋಟೋನ ಅದು ತೆಗೆದುಕೊಳ್ಳಬೇಡಿ. ನಾವು ಒಂದು ದನಿಗಳಿಗೆ ಒಂದು ಉಲ್ಟಿ ಆಗುವ ಸಂದರ್ಭದಲ್ಲಿ ನಾವು ಅವಕ್ಕೋಸ್ಕರ ಕಾರ್ನ ಪಾರ್ಕ್ ಮಾಡಿದ್ದೇವೆ. ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಬ್ರದರ್ಸ್ಗಳು ಒಂದು ಸ್ಪಾಟ್ ಚೆನ್ನಾಗಿದೆ ಅಂತೇಳಿ ಒಂದೆರಡು ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಸೊ ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡು ಸೀದಾ ನಾವು ಮೇಲ್ಗಡೆ ಬಂದ್ವಿ. ಪದ್ಧಸರಿ ಪಂಚವರ್ಣಕ್ಕೆ ಕೊಡೋದಕ್ಕೆ ಬ್ಯಾನೆಟ್ ಹೋಗೋಣ ಮತ್ತು ಫೋನ್ ಫ್ಲೈಟ್ ನೋಡೋಕ್ಕೆ ಅದಲ್ಲ ಏನು ತೊಗೊಂಡು ತಿರುಮಲಕ್ಕೆ ಬಂದ ಕೂಡಲೇ ಸೀದಾ ನಾವು ಎಲ್ಲಿಗೆ ಬಂದಿವಪ್ಪ ಅಂತಂದ್ರೆ ಮಾಧವಂ ನಿಲಯಕ್ಕೆ ಬಂದ್ವಿ. ಸೊ ಅಂದ್ರೆ ಯಾತ್ರಿಯ ಒಂದು ಸದನದ ಒಂದು ಸ್ಥಳದಲ್ಲಿ ನಾವು ಬಂದ್ವಿ. ಸೊ ಯಾಕೆ ಅಂದ್ರೆ ಈಗ ದರ್ಶನಕ್ಕೆ ಹೋಗ್ಬೇಕಾದ್ರೆ ನಾವು ನಮ್ಮ ಮೊಬೈಲ್ಗಳು ಮತ್ತೆ ನಮ್ಮ ಸ್ಮಾರ್ಟ್ ವಾಚ್ಗಳು ಯಾವ ವಸ್ತುಗಳನ್ನ ಒಯ್ಯುವಂತಿರುವುದಿಲ್ಲ. ಸೊ ಒಂದು ಕಾರಣಕ್ಕೆ ನಾನೀಗ ಈ ಒಂದು ಮಾಧವ ನಿಲಯಕ್ಕೆ ಬಂದು ಇಲ್ಲಿ ಒಂದು ಲಾಕರ್ನ ತೆಗೆದುಕೊಂಡು ಲಾಕರ್ನಲ್ಲಿ ನಮ್ಮ ವಸ್ತುಗಳನ್ನಿಟ್ಟು ಹಾಗೆ ನಾವು ದರ್ಶನಕ್ಕೆ ಹೊರಡುವಂತ ಡ್ರೆಸ್ಗಳನ್ನ ಹಾಕೊಂಡು
ಹೋಗ್ಬೇಕಂತೇಳಿ ಈ ಒಂದು ಮಾಧವ ನಿಲಯದಲ್ಲಿ ಒಂದು ಲಾಕರ್ನ ತೆಗೆದುಕೋಬೇಕಂತೇಳಿ ಬಂದ್ವಿ. ಸೊ ಆದರೆ ಈ ಒಂದು ಮಾಧವ ನಿಲಯದಲ್ಲಿ ಆಲ್ರೆಡಿ ಈಗ ಲಾಕರ್ಗಳು ಫುಲ್ ಆಗಿವೆ. ಸೊ ಎಷ್ಟೋ ಮಂದಿ ವೇಟಿಂಗ್ ಮಾಡ್ತಾ ಇದ್ರು. ಸೊ ನಾವು ವೇಟಿಂಗ್ ಮಾಡಿದ್ವಿ, ಆದರೆ ಲಾಕರ್ ಸಿಗುವ ಯಾವುದೇ ಒಂದು ಚಾನ್ಸ್ ನಮ್ಗೆ ಸಿಗ್ತಾ ಇದ್ದಿಲ್ಲ. ಸೊ ನಾವು ಮತ್ತೆ ಏನು ಮಾಡಿದೆವಪ್ಪ ಅಂತಂದರೆ ಸೀದಾ ಇಲ್ಲಿ ಮತ್ತೆ ಒಂದು ಬೇರೆ ಸ್ಥಳದಲ್ಲಿ ಲಾಕರ್ಗಳನ್ನ ಕೊಡ್ತಾರೆ. ಅಂದರೆ ತಿರುಮಲದಲ್ಲಿ ಅಷ್ಟು 5 ಸ್ಥಳಗಳಲ್ಲಿ ಲಾಕರ್ಗಳನ್ನು ಕೊಡ್ತಾರೆ. ಸೊ ನಾನೀಗ ಕಲ್ಯಾಣ ಘಟ್ಟದ ಕಡೆ ಹೊರಟು ಬಿಟ್ವಿ. ಸೊ ಅಂದರೆ ಕಲ್ಯಾಣ ಘಟ್ಟದ ಕಡೆ ಅಲ್ಲಿ ಇದೇ ರೀತಿ ಲಾಕರ್ ಕೊಡುವಂಥ ಸ್ಥಳ ಮತ್ತು ಯಾತ್ರಿ ಸದನ್ ಆಗಿರುತ್ತೆ. ಸೊ ಎಲ್ಲರೂ ಅಲ್ಲಿ ಫ್ರೀಯಾಗಿ ಉಳ್ಕೊಳ್ಳುವಂಥ ಸ್ಥಳವಾಗಿರುತ್ತೆ. ಸೊ ನಾವು ಆ ಒಂದು ಕಲ್ಯಾಣ ಘಟ್ಟದ ಕಡೆ ಮತ್ತೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ದೇವೆ. ಆ ಕಲ್ಯಾಣ ಘಟ್ಟಕ್ಕೆ ಹೋಗಿ ಸೀದಾ ನಾವು ಅಲ್ಲಿ ಒಂದು ಲಾಕರ್ ಫೆಸಿಲಿಟಿ ಇತ್ತು. ಸೊ ಲಾಕರ್ನ ಕೊಡ್ತಾ ಇದ್ರು, ಅಲ್ಲಿ ಅವೈಲೇಬಲ್ ಇದ್ದು. ಅಂದರೆ ಲಾಕರ್ ಅಷ್ಟೊಂದು ಫುಲ್ ಆಗಿದ್ದಿಲ್ಲ. ಅದಕ್ಕೋಸ್ಕರ ಬಂದು ನಾನು ಸೀದಾ ಪಾಳೆ ಲೈನ್ ಹಚ್ಚಿ ಲಾಕರ್ನ ತೆಗೆದುಕೊಂಡು ಬಿಟ್ಟಿವಿ. ಇಲ್ಲಿ ನಾವೀಗ ಅಲ್ಲಿ ಮಾಧವನ ನಿಲಯದಲ್ಲಿ ಲಾಕರ್ ಸಿಗಲಿಲ್ಲ. ಸೊ ಲಾಕರ್ ಬಂದಾಗ ನಮ್ಗೆ ಲಾಕರ್ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು, ಅಲ್ಲಿ ಸಿಗ್ಲಿಲ್ಲ. ಸೊ ಈಗ ನಾವು ಎಲ್ಲಿ ಬಂದೇವಿ, ಕಲ್ಯಾಣ ಕಟ್ಟಕ್ಕೆ ಬಂದೇವಿ. ಯಾತ್ರಿ ಸದನ 3ರಲ್ಲಿ ಬಂದೇವಿ. ಸೊ ಇಲ್ಲಿ ಲಾಕರ್ ಅದಾವು, ಅಲಾಟ್ಮೆಂಟ್ ಯಾವ ಇನ್ನ ಜಾಸ್ತಿ ಆಗಿಲ್ಲ ತರ. ಸೊ ಇಲ್ಲಿ ಲಾಕರ್ ಇಲ್ಲಿ A few moments later. ಸೊ ಲಾಕರ್ ನಮ್ಗೆ ಸಿಕ್ತು. ನೋಡೋ ಇಲ್ಲಿ ಚೀಟಿ ಇದೆ ಐತೆ, ಲಾಕರ್ ನಾವು ತಗೊಂಡೇವಿ. ನಾವೀಗ ಕಲ್ಯಾಣ ಘಟ್ಟ ಬಲ್ಲಿದ್ದೇವೆ. ಈಗ ನೋಡ್ರಿ ನಾವು ಗುಡಿಗೆ ಹೊಂಟಿವಿ. ಮಹೇಶ್ವರಗೊಂದು VIP ಟಿಕೆಟ್ ತಗೊಂಡಿವಿ, ಹೊಡೆದು ಕಳಿಸ್ತೀವಿ. ಚಲೋ ಸ್ನೇಹಿತರೆ ದರ್ಶನಕ್ಕೆ ಹೊರಡ್ತಾ ಇದೀವಿ. ಈಗ ಟೈಮ್ ಎಷ್ಟಾಗದಪ್ಪ ಅಂದ್ರೆ 10:30. ಸರ್ ಬಸವಣ್ಣ ಟೈಮ್ ಎಷ್ಟಾಗದ? 10:30 ಆಗದ. ಸೊ ಈಗ ನಾವು ದರ್ಶನ ಕೊಟ್ಟೇವೆ, ನಮ್ದು 12 ಗಂಟೆಗೆ ಐತಿ. ದರ್ಶನಕ್ಕೆ ಹೋಗಿ ಮಾಡ್ಕೊಂಬರ್ತೇವೆ. ಅಲ್ಲಿವರೆಗೆ ಫೋನ್ ಇಲ್ಲಿ ಲಾಕರ್ನಾಗ ಇಟ್ಟು ಹೋಗ್ಬೇಕು. ಈಗ ಸಮಯ 10:30 ಆಗಿದೆ. ನಮ್ಮ ದರ್ಶನದ ಟಿಕೆಟಿಂಗ್ ಟೈಮ್ನ ಒಂದು 12 ಗಂಟೆ ಇದೆ ಸ್ನೇಹಿತರೆ. ಸೊ ಇವಾಗ ನಾನು ದರ್ಶನಕ್ಕೆ ಹೋಗ್ಬೇಕು. ಎಲ್ಲ ಮೊಬೈಲ್ಗಳು ಮತ್ತು ಸ್ಮಾರ್ಟ್ ವಾಚ್ಗಳನ್ನ ಎಲ್ಲ ಒಟ್ಟು ನಾವು ಲಾಕರ್ನಲ್ಲಿ ಇಡಬೇಕಾಗಿತ್ತು. ಆದರೂ ನಾವು ಲಾಕರ್ನಲ್ಲಿ ಇಟ್ಟಿಲ್ಲ. ಯಾಕಪ್ಪ ಅಂದರೆ ದರ್ಶನದ ಒಂದು ಕ್ಯೂ ಲೈನಲ್ಲೇ ನಮ್ಮ ಮೊಬೈಲ್ಗಳನ್ನ ಮತ್ತು ಸ್ಮಾರ್ಟ್ ವಾಚ್ಗಳನ್ನ ಇಸ್ಕೋತಾರೆ. ಸೊ ನಾನು ನಿಮಗೋಸ್ಕರ ಈ ಒಂದು ಮೊಬೈಲ್ನ ಎಲ್ಲಿವರೆಗೆ ಶೂಟ್ ಆಗುತ್ತೆ ಅಲ್ಲಿವರೆಗೆ ಶೂಟ್ ಮಾಡ್ಬೇಕಂತೇಳಿ ತೊಗೊಂಬಂದಿನಿ. SSD ಟೋಕನ್ಸ್ ಈಗ SSD ಟೋಕನ್ ಮುಖಾಂತರ ನಾವು ಇಲ್ಲಿ ಪಾಳ್ಯಕ್ಕೆ ಹಚ್ಚಾಕತ್ತೀವಿ. ಲಾಸ್ಟ್ ಸೊ ಡೈರೆಕ್ಟ್ ನಮ್ಮ ಹಚ್ಕೊಳ್ಳೋ ಮುಂದಿರ್ತಾರೆ. ಈಗ ಅಲ್ಲಿ ಹೊರಗೆ ಬಂದ ಒಂದ್ ಕಡೆ ಪಾಳ್ಯಕ್ಕೆ ಹೊಂಟೇವಿ. ಈಗ ಲಾಸ್ಟ್ ಇದು ಮಿಲಿಗ್ರಾಮ್ಸ್ SSD ಟೋಕನ್. ಇನ್ನ ನನ್ನ ಮೊಬೈಲ್ ನಡುವೆ ಇಸ್ಕೋತಾರ. ಮೊಬೈಲ್ A few moments later. ದರ್ಶನ ಮಾಡಿ ಹೊರಗೆ ಬಂದ ಕೂಡಲೇ ನಾವು ಸೀದಾ ನಮ್ಮ ಒಂದು ಲಗೇಜ್ ಕೌಂಟರ್ ಬಳಿ ಬಂದ್ವಿ ಸ್ನೇಹಿತರೆ. ಸೊ ಯಾಕಪ್ಪ ಅಂತಂದರೆ ದರ್ಶನದ ಸಮಯದಲ್ಲಿ ನಮ್ಮ ಮೊಬೈಲ್ ಮತ್ತು ನಮ್ಮ ಒಂದು ಸ್ಮಾರ್ಟ್ ವಾಚ್ನ ಇಸ್ಕೊಂಡಿದ್ರಲ್ಲ, ಸೊ ಅವಕೂರ್ನ ವಾಪಸ್ ನಾವು ತೆಗೆದುಕೊಳ್ಳುವಂಥ ಸ್ಥಳ ಇಲ್ಲೇ ಆಗಿರುತ್ತೆ. ಅಂದರೆ ಲಗೇಜ್ ಕೌಂಟರ್ ಎಲ್ಲಿದೆಯಲ್ಲ, ಸೊ ಅಲ್ಲಿ ನಾವು ಬಂದು ನನ್ನ ಮೊಬೈಲ್ ಮತ್ತು ನಮ್ಮ ವಾಚ್ಗಳನ್ನ ವಾಪಸ್ ತೆಗೆದುಕೊಂಡು ಬಂದ್ವಿ. ಅಲ್ಲಿ ನೋಡಿಲ್ಲ.
ಹಾಂ ಅಲ್ಲೇ ಸ್ನೇಹಿತರೆ, ನಾವೀಗ ದರ್ಶನ ಮಾಡ್ಕೊಂಡು ಬಂದ್ವಿ. ಇವಾಗ 6 ಗಂಟೆ ಆಗಿದೆ. ಸೊ ನಾವೀಗ ಮುಂಜಾನೆ 11 ಗಂಟೆನ 10:30 ಗಂಟೆಗೆ ಹೋಗಿದ್ದೇವೆ ಒಳಗಡೆ. ಸೊ ಈಗ 6 ಗಂಟೆ ಆಗಿದೆ. ದರ್ಶನ ಮಾಡ್ಕೊಂಡು ಲಡ್ಡುನ ತೊಗೊಂಡು ಬಂದ್ವಿ. ಈಗ ನಮ್ಮ ಲಾಕರ್ ರೂಮ್ ಕಡೆ ಹೊಂಟಿದ್ದೀವಿ. ನೋಡಬೇಕು, ಮಹಾಪ್ರಭುಗಳು ನಗ್ತಾರೆ ಬರೀ ಜಗದ್ಗುರುಗಳು. ಸೀದಾ ನಡ್ರಿ, ಸೀದಾ ಅದು ಮ್ಯಾಗ ಏರಿ ಕಲ್ಯಾಣ ಕಟ್ಟ. ಅದೇ ರೂಮ್ ಲೈಟ್ ಸೊ ಇವಾಗ ನಾವೆಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಸೀದಾ ನಾವು ಈಗ ವೆಂಗಮಾಂಬ ಅನ್ನ ಪ್ರಸಾದ ಕೇಂದ್ರಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸೊ ಅಂದರೆ ಮಹಾಪ್ರಸಾದವನ್ನು ನಾವು ಸ್ವೀಕಾರ ಮಾಡಿಲ್ಲ. ಸೊ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಬೇಕಂತೇಳಿ ನಾವು ವಾಪಸ್ ಅಂದರೆ ನಮ್ಮ ಲಡ್ಡುಗಳನ್ನ ತೆಗೆದುಕೊಂಡಿದ್ವಲ್ಲ, ಸೊ ಆ ಲಡ್ಡುಗಳನ್ನೆಲ್ಲ ಸಹಿತ ನಾವು ಲಾಕರ್ನಲ್ಲಿ ಇಟ್ಬಿಟ್ಟು ವಾಪಸ್ ನಾವು ಈಗ ತಾರಿಗುಂಡ ವೆಂಗಮಾಂಬ ಅನ್ನ ಪ್ರಸಾದ ಕೇಂದ್ರಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ಅಂದರೆ ಮಹಾಪ್ರಸಾದವನ್ನು ಸ್ವೀಕಾರ ಮಾಡೋಕ್ಕೆ ಬನ್ನಿ. ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಸೀದಾ ನಾವು ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಬಂದ್ವಿ ಸ್ನೇಹಿತರೆ. ಸೊ ಯಾಕಂದರೆ ನಾವು ಬೆಳಗಿಂದ ನಾವು ದೇವಸ್ಥಾನದ ಮುಂಭಾಗದ ಕಡೆ ಬಂದಿದ್ದೆಲ್ಲ. ಸೊ ದರ್ಶನಕ್ಕೆ ಹೋಗಿದ್ದೀವಿ, ದರ್ಶನ ಮಾಡ್ಕೊಂಡಿವಿ, ಹೊರಗೆ ಬಂದ್ವಿ. ಸೀದಾ ನಾವು ಲಾಕರ್ಗೆ ಹೋಗಿ ಲಡ್ಡು ಇಟ್ಟು ಬಂದೇವಿ. ಅದಕ್ಕೋಸ್ಕರ ಟೆಂಪಲ್ ಮುಂದ್ಗಡೆ ಬಂದು ಈಗ ಟೆಂಪಲ್ ಮುಂದ್ಗಡೆ ಒಂದಿಷ್ಟು ಫೋಟೋಗಳನ್ನ ತೆಕ್ಕೋಬೇಕು. ಮತ್ತು ರಾತ್ರಿ ಆಗಿದೆ, ಎಷ್ಟು ಜನ ಇನ್ನೂ ಇದ್ದಾರೆ ನೋಡಿ ಸ್ನೇಹಿತರೆ. थोड़ा भैया फोटो ಇನ್ನು ಫೋಟೋ ತಗೊಳ್ಳೋದಾದ ಕೂಡಲೇ ಸೀದಾ ನಾವು ಲಾಕರ್ ಕಡೆ ಬಂದ್ವಿ. ಲಾಕರ್ ಕಡೆ ಬಂದು ನಮ್ಮ ಲಗೇಜು ಮತ್ತು ತೊಗೊಂಡಿರುವಂಥ ಲಡ್ಡುಗಳನ್ನ ತೆಗೆದುಕೊಂಡು ನಾವು ಸೀದಾ ಬಸ್ನಲ್ಲಿ ಬಂದು ಕೂತ್ಬಿಟ್ವಿ. ಬಸ್ನಲ್ಲಿ ಬಂದು ಕೂತು ಸೀದಾ ನಾವು ಎಲ್ಲಿಗೆ ಹೊಂಟೇವಪ್ಪ ಅಂತಂದರೆ ತಿರುಪತಿಯ ಒಂದು ಕೆಳಗಡೆ ನಮ್ಮ ರೂಮ್ ಇದೆ. ಅಂದರೆ ಸ್ಟೇ ಮಾಡಿರುವಂಥ ರೂಮ್ಗೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಅಂದರೆ ಕೆಳಗಡೆನೇ ನಾವು ತಿರುಪತಿಯಲ್ಲಿ ರೂಮ್ನ ಮಾಡಿದ್ದೀವಲ್ಲ, ಸೊ ಅದಕ್ಕೋಸ್ಕರ ಅಲ್ಲೇ ನಾವು ಸ್ಟೇ ಮಾಡೋಕ್ಕೆ ವಾಪಸ್ ನಮ್ಮ ಒಂದು ಜರ್ನಿ ಬಸ್ನಲ್ಲಿ ಪ್ರಯಾಣವಾಯಿತು. ಸೊ ಇವಾಗ ನೋಡ್ಬೋದು, ಇವಾಗ ನಿಮ್ಗೆ ಈ ಒಂದು ತಿರುಪತಿ ತಿರುಮಲದ ನೈಟ್ ಘಾಟ್ ರೋಡ್ನ ಇದಾಗಿರುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಮತ್ತು ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಸ್ನೇಹಿತರೆ. ನಿಮ್ಮ ಈ ಒಂದು ಪ್ರೀತಿ ಪ್ರೋತ್ಸಾಹ ನಮಗೆ ಬಹಳ ಅಗತ್ಯವಿರುತ್ತೆ. ಯಾಕಂದರೆ ಮುಂದಿನ ವಿಡಿಯೋಗಳು ಇದೇ ರೀತಿ ಬರಬೇಕಾದ್ರೆ ನಿಮ್ಮ ಒಂದು ವ್ಯೂಸ್ ಮತ್ತು ನಿಮ್ಮ ಒಂದು ಲೈಕ್ಸ್, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಧನ್ಯವಾದಗಳು.